ಇಲ್ಲ ಆಕ್ಚುಲಿ ಸತ್ಯ ಹೇಳ್ಬೇಕು ಅಂದ್ರೆ ರಾಗಿಣಿ ಮೇಡಮ್ಗೋಸ್ಕರನೇ ಬಂದೆ. ಈಗ ನೋಡ್ಕೊಂಡಂಗ ಆಗತ್ತೆ ಅಂತ, ಯಾಕೆಂದ್ರೆ ಡ್ಯಾನ್ಸ್ ಟೈಮಲ್ಲಿ ನೋಡಿದ್ವು ಸಾರೇಶ್ ಅಂತ ಮಾಡುವಾಗ. ಈಗ ಒಂದ್ ಸ್ವಲ್ಪ ಎದುರುಗಡೆ ಭಾರಿ ಕ್ಲೋಸ್ ಅಲ್ಲಿ ನೋಡ್ಬೋದಲ್ಲ ಅನ್ಕೊಂಡು ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ. ಕಣ್ಣು ಗೊತ್ತಾಗ್ತದೆ. ಹೌದಾ? ಇವರು ನಂತರ ನಿದ್ಗೆಟ್ಬಿಟ್ಟವ್ರೆ. ಯಾರು ನೋಡಕ್ಕೆ ಭಾರಿ ಖುಷಿ ಆಗುತ್ತೆ. ಆಮೇಲೆ ಟ್ರೈಲರ್ ಲಾಂಚ್ 27ನೇ ತಾರೀಕಿತ್ತು. ಅದು ಅನಿವಾರ್ಯ ಕಾರಣಗಳಿಂದ ಬರೀ ಟ್ರೇಲರ್ ಮಾತ್ರ ಬಂತು. ನಾವೆಲ್ಲ ಒಂದ್ ಕಡೆ ಸಂಗಮ ಆಗ್ಲಿಕ್ಕೆ ಆಗಿರ್ಲಿಲ್ಲ. ಅದಾದ್ಮೇಲೆ ಅವತ್ತು ನಾನು ಅನ್ಕೊಂಡೆ, ಅಯ್ಯೋ ಟ್ರೈಲರ್ ಬಿಟ್ಬಿಟ್ರೆ ನನ್ನನ್ನು ಕರ್ದೇ ಇಲ್ವೇನೋ ಅಂತ. ಮತ್ತೆ ಕನ್ಫರ್ಮೇಶನ್ಗೆ ಡೈರೆಕ್ಟರ್ ಮಾಡಿದೆ, ಸಾರ್ ಟ್ರೈಲರ್ ಬಿಟ್ಬಿಟ್ಟಿದ್ರಿ, ನಾನು ಕರ್ದೇ ಇಲ್ಲ ಅಂತ. ಇಲ್ಲಪ್ಪ, ಬರೀ ಟ್ರೈಲರ್ ಮಾತ್ರ ಬಿಟ್ಟಿದ್ದೀವಿ, ಎಲ್ರು ಆಮೇಲೆ ಕರಿತೀವಿ ಅಂತ ಅಂದ್ರು. ಕರೆದಿದ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗಜರಾಮ ಅನ್ನೋ ಒಂದು ಪಿಕ್ಚರು ತುಂಬಾ ಅದ್ಭುತವಾಗಿ ಬಂದಿದೆ. ಸೆಟ್ಟಲ್ಲೂ ಕೂಡ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ವಿ. ತುಂಬಾ ಅದ್ಭುತವಾದಂತಹ ಸ್ಕ್ರಿಪ್ಟ್ ಗಜರಾಮ. ಆಮೇಲೆ ನಮ್ಮ ಹೀರೋ ಸರ್ ರಾಜವರ್ಧನ್ ಸರ್ ಅವ್ರ ಜೊತೆ ಆಕ್ಟ್ ಮಾಡೋದೇ ಒಂದು ಖುಷಿ. ತುಂಬಾ ಸಪೋರ್ಟಿವ್ ಮಾಡಿದ್ದಾರೆ. ಮತ್ತೆ ಹೊಸ ಕಲಾವಿದ್ರು ಏನಾದ್ರು ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರೆ ಕೆಲವರು ಸಪೋರ್ಟ್ ಮಾಡಲ್ಲ, ಅಂಥದ್ರಲ್ಲಿ ಅಣ್ಣ ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಭಾರಿ ಖುಷಿ ಆಗುತ್ತೆ ಅಣ್ಣ. ಅಲ್ಲ ಈ ತರ ಅಂದ್ರೆ ಕೆಲವರು ಅಲ್ಲ ಅಣ್ಣ ಗೊತ್ತೈತೆ, ನಾನು ಹಿಂಗ್ ಹೋಗ್ಬಿಟ್ಟು ಹಿಂಗ್ ಗೊತ್ತೈತೆ, ನೀವೇ ಹಿಂಗ್ ಬಂದ್ಬಿಟ್ರಿ. ಒಂದೇ ಒಂದು ನಿಮಿಷ ಬರ್ತೀನಣ್ಣ ಆ ಕಡೆ ಇದ್ದ. ಆಮೇಲೆ ಹೊಸ ಕಲಾವಿದರು ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡ್ತಾರೆ. ರಾಜಣ್ಣ ಅಣ್ಣ ಥ್ಯಾಂಕ್ ಯು ಅಣ್ಣ, ಲವ್ ಯು. ಆಮೇಲೆ ಮೇಡಮು ಅಷ್ಟೇನೆ, ಮೇಡಮ್ ನೋಡೋದೇ ಒಂದು ಖುಷಿ. ಅಲ್ಲ ಕುಂತ್ಕೊಂಡಲ್ಲ ಎದುರುಗಡೆ ಮೇಡಮು ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡವ್ರೆ. ಆಮೇಲೆ ನಮ್ಮ ದೀಪಕ್ ಅಣ್ಣ ಸಪೋರ್ಟ್ ಮಾಡವ್ರೆ. ಫಸ್ಟ್ ಡೇ ಸಿಕ್ಕಾಬಿಟ್ಟೆ ಖುಷಿ ಆಯ್ತು, ಚೆನ್ನಾಗಿ ಸಪೋರ್ಟ್ ಮಾಡವ್ರೆ. ಆಮೇಲೆ ಅದ್ಭುತವಾದಂತ ಸ್ಕ್ರಿಪ್ಟ್, ಒಂದು ನಮ್ಮ ದೇಸಿ ಕ್ರೀಡೆ ಅದು. ಆಕ್ಚುಲಿ ಒಂದು ಕುಸ್ತಿ ಪೈಲ್ವನ್ ಕಂಟೆಂಟ್ ಇಟ್ಕೊಂಡು ರಸ್ಲಿಂಗ್ ಮಾಡಿ ಅದು ಒಂದು ನ್ಯಾಷನಲ್ ಲೆವೆಲ್ಗೆ ಒಂದು ತಗೊಂಡೋಗೋದೈತಲ್ಲ, ಅದು ನಿಜವಾಗ್ಲೂ ಕಷ್ಟ. ಸರ್, ಈ ಒಂದು ಗೇಮ್ನ ನ್ಯಾಷನಲ್ ಲೆವೆಲ್ಗೆ ತಗೊಂಡೋಯ್ತಾರಲ್ಲ ಹೆಂಗೆ ಅಂತ ನರಸಿಂಹಣ್ಣ ಅವ್ರಿಗೆ ಕೇಳಿದೆ. ಅದೆಲ್ಲ ಏನ್ ಮಾಡ್ಲಿ, ಈ ಒಂದು ಕಂಟೆಂಟ್ ತಗೊಂಡಿದೀವಿ, ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಇದನ್ನ ಅಷ್ಟೇ ಅದ್ಭುತವಾಗಿ ತೋರಿಸ್ಬೇಕು ಅಂತ ಅಣ್ಣ ಮಾಡಿದ್ದಾರೆ. ಅಣ್ಣ ತುಂಬಾ ಖುಷಿ ಆಯ್ತು. ನೀವು ನಕ್ರೆ ನಾನು ಸುಳ್ಳು ಹೇಳ್ತಾ ಇದೀನಿ ಅನ್ಕೊಬಿಡ್ತಾರೆ. ಆಮೇಲೆ ನಾನು ನಿಜ ಹೇಳ್ತಾ ಇದ್ದೀನಿ. ಆಮೇಲೆ ಭಾರಿ ಖುಷಿ ಆಯ್ತು. ಆಮೇಲೆ ಬಿಗ್ ಬಾಸ್ ಮುಗಿದ್ಮೇಲೆ ಇದು ನನ್ನ 3ನೇ ಪಿಕ್ಚರು, 3ನೇ ಕೃಷ್ಣಪ್ಪ KTM. ಅದಾದ್ಮೇಲೆ ಗಜರಾಮ ಪಿಕ್ಚರು ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಹೊಸ ಪಿಕ್ಚರು ಹೊಸ ತಂಡ ಮಾಡಿದೆ ಅಂತ ದಯವಿಟ್ಟು ಮೊಬೈಲು, ಯೂಟ್ಯೂಬು, ಟೆಲಿಗ್ರಾಮು ಇದರಲ್ಲೆಲ್ಲ ಬರೋವರೆಗೂ ಕಾಯ್ಬೇಡ್ರಿ. ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡ್ರಿ. ನೀವು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿದ್ರೆ ಅಷ್ಟೇನೆ ಒಂದು ಹೊಸ ತಂಡಕ್ಕೆ ಒಂದು ಬೆಂಬಲ ಕೊಟ್ಟಂಗಾಗುತ್ತೆ. ನೀವು ಎಷ್ಟು ಚೆನ್ನಾಗಿದೆ ಅಂತ ಬಾಯಿಂದ ಬಾಯಿಗೆ ಹೋಗಿ ಮೌತ್ ಪಬ್ಲಿಸಿಟಿ ಕೊಟ್ಟರಷ್ಟೇನೆ ಪಿಕ್ಚರ್ ತುಂಬಾ ಹಿಟ್ ಆಗಿದೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಒಂದು ತಂಡನ ಸಪೋರ್ಟ್ ಮಾಡಿದ್ರೆ ನಮ್ಮ ನರಸಿಂಹಣ್ಣಂತವರು ಇನ್ನೊಂದಷ್ಟು ಸಿನಿಮಾ ಮಾಡಿ ನಮ್ಮಂತ ಕಲಾವಿದರಿಗೆ ಅನ್ನ ಕೊಡೋದಕ್ಕೆ ದಾರಿದೀಪ ಆಗುತ್ತೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ನಾನು ಯಾವಾಗ ಬಂದ್ರು ಇದೊಂದೇ ಮಾತು ಕೇಳೋದು, ನೀವು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ, ನೀವು ಬಾಯಿಂದ ಬಾಯಿಗೆ ಹೇಳ್ದಾಗಷ್ಟೇ ಆ ಸಿನಿಮಾ ಸ್ಟ್ರೆಂತ್ ಏನು, ಆ ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ. ದಯವಿಟ್ಟು ನೋಡಿ. ಆಮೇಲೆ ಇನ್ನೊಂದಷ್ಟು ಹೇಳಬೇಕು, ನಮ್ಮ ನರಸಿಂಹಣ್ಣವರು ಒಂಥರ ಅವರ ಕಂಪ್ನಿ ಎಂಪ್ಲಾಯ್ ತರ ಮಾಡ್ಕೊಂಡಿದ್ದಾರೆ. ನಂಗೆ ಭಾರಿ ಖುಷಿ ಆಗುತ್ತೆ. ಯಾವುದೇ ಒಂದು ಪಿಕ್ಚರ್ ಮಾಡೋದನ್ನ ಅವಕಾಶ ಕೊಡ್ತಾನೆ ಇರ್ತಾರೆ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಬಾಂಡ್ ರವಿನಲ್ಲೂ ಒಳ್ಳೆ ಪಾತ್ರ ಕೊಟ್ರು. ಅದಾದ್ಮೇಲೆ ಗಜರಾಮ ಮಾಡಿದ್ದಾರೆ. ಮುಂದಿನ ಪಿಕ್ಚರ್ಗೆ ನನ್ನೇ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ನಮ್ಮ ತಾಯಿನೇ ನಾನು ಹೇಳಲ್ಲ ಅಣ್ಣ. ಸುಮ್ಮನೆ ನಾನೇನು ಹೀರೋ ಏನಾಗಲ್ಲ, ಒಂದೊಳ್ಳೆ ಇಲ್ಲ ಒಳ್ಳೊಳ್ಳೆ ಪಾತ್ರ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಮುಂದಕ್ಕೂ ಪಿಕ್ಚರ್ ಮಾಡಿ ಅಣ್ಣ. ಹೌದಾ? ಥ್ಯಾಂಕ್ಸ್ ಅಣ್ಣ. ಅವ್ರಿಗೆ ನರಸಿಂಹಣ್ಣ ಅವ್ರಿಗೆ ಅತಿಯಾದ ಪ್ರೀತಿ. ನಾನು 5 ರೂಪಾಯಿ ಕೇಳಿದ್ರೆ 10 ರೂಪಾಯಿ ಕೊಟ್ಬಿಡ್ತಾರೆ ತಗೊಂಡೋಗ ಅಂತ, ಅಷ್ಟೊಂದು ಪ್ರೀತಿ ಇದೆ ಅಣ್ಣಗೆ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಆಮೇಲೆ ನಮ್ ಜೇವಿಯರ್ ಅಣ್ಣ, ಈ ಒಂದು ಟೀಮ್ಗೆ ನಾವು ಫಸ್ಟ್ ಬಾಂಡಿಂಗ್ ಆಗ ಕಾರಣನೇ ನಮ್ಗೆ ಜೇವಿಯರ್ ಅಣ್ಣ. ಕಾಶಿ ಅಣ್ಣ ಥ್ಯಾಂಕ್ ಯು ಅಣ್ಣ. ನಿಮ್ಮ ಪ್ರೀತಿ ಅಭಿಮಾನ ನಾವು ಯಾವತ್ತೂ ಮರೆಯಲ್ಲ. ನಿಮ್ ಜೊತೆ ನಾವ್ ಯಾವಾಗ್ಲೂ ಈ ಒಂದು ಪ್ರಮೋಷನ್ ಮಾಡೋದಕ್ಕೆ ನನ್ನ ಜೊತೆಲಿ ಯಾವಾಗ್ಲೂ ನಿಮ್ ಜೊತೆ ಇರ್ತೀನಿ. ಅಣ್ಣಂಗೆ ಹೇಳಿದೀನಿ ಬರ್ತೀರಣ್ಣ ಅಂತ, ನನ್ನೇ ಕರೆದಿರ್ಲಿಲ್ಲ ಅವರು. ರಾಜವಣ್ಣಿಗೆ ಹೇಳಿದಿರ? ರಾಜವಣ್ಣ ನಿಮ್ ಜೊತೆ ನಾವ್ ಇರ್ತೀವಿ, ಪಿಕ್ಚರ್ 100% ಹಿಟ್ ಆಗುತ್ತೆ. ಥ್ಯಾಂಕ್ ಯು. ದೀಪು ಅಣ್ಣ, ನೀವು ಭಾರಿ ಸಪೋರ್ಟ್ ಮಾಡಿದ್ರಿ, ಥ್ಯಾಂಕ್ ಯು ಅಣ್ಣ.
ಇನ್ನು ಅಲ್ಲ ಇನ್ನೊಂದು ಮಾತಾಡೋದು ಮರ್ತ್ಬಿಟ್ಟೆ. ನಮ್ ಅಲ್ಲ ನಾನು ಸುದೀಪ್ ಅಣ್ಣ ಅಂತೀನಿ. ಸುನಿಲ್ ಅದೇ ಸುದೀಪ್ ಅಣ್ಣ ನೆನಪಿಸ್ಕೊಂಡು ಬರೀ ಸುದೀಪ್ ಅಣ್ಣ ಅಂತಾನೆ ಬತ್ತೈತೆ. ಸುನೀಲ್ ಅಣ್ಣ ಥ್ಯಾಂಕ್ ಯು ಅಣ್ಣ, ಒಳ್ಳೆ ಪಾತ್ರ ಹಾಕಿದೀರಾ, ಸಪೋರ್ಟ್ ಮಾಡಿದೀರಾ, ಥ್ಯಾಂಕ್ ಯು ಅಣ್ಣ. ಎಂಟೈರು ಆಮೇಲೆ ನಮ್ ಜಗ್ಗಿ ಬಗ್ಗೆ ಹೇಳಿ ನಾನು ಜಗ್ಗಿ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಜಗ್ಗಿ ಥ್ಯಾಂಕ್ ಯು. ಎಲ್ರಿಗೂ ಇಲ್ಲಿ ಬಂದಿರೋರು ಎಲ್ರಿಗೂ ಥ್ಯಾಂಕ್ ಯು. ಆಮೇಲೆ ನಮ್ಮ ಮೀಡಿಯಾ ಟೀಮು, ಪತ್ರಕರ್ತ ಬಾಂಧವರಿಗೆ ನಾವ್ಯಾಗ್ಲೂ ಚಿರುಣಿಯಾಗಿರ್ತೀವಿ. ನಾವೇನೇ ಮಾತಾಡಿದ್ರು ಅಷ್ಟೇ ವೇಗವಾಗಿ ಜನಗಳಿಗೆ ತಲುಪಿಸೋ ಶಕ್ತಿ ನಿಮ್ಮೊಬ್ಬರಿಗೆ ಇರೋದು. ಬಂದಿರೋ ಎಲ್ಲ ಪತ್ರಕರ್ತರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಂತೋಣ್ಣ. ಅಲ್ಲ ಹಿಂಗೇನೋ ಕರೀತಾರೆ ಆಂಕರ್ ಅಂತ ಗೊತ್ತಿದ್ರೆ ನಮ್ ತಾಯಣ್ಣ ಎದ್ದೇಳ್ತಾನೆ ಇರ್ಲಿಲ್ಲ. ನಾನು ಅಣ್ಣ ಅಂತೆ ಮದ್ವೆ ಆಗೈತಾ? ಇಲ್ಲ. ಇಲ್ವಾ? ನಿಮಗಾಗಿದ್ಯಲ್ಲ? ಅಲ್ಲ ನನಗೆ ಆಗಿದೆ. ಮಾನಸ ಅವ್ರೆ ಅಲ್ಲ ನನಗೆ ಒಂದು ಕ್ಷಣ ಶೇಕ್ ಆಗದೆ ಯಾವಾಗ ಅಂದ್ರೆ, ಈ ಆಂಕರ್ಗಳು ಸ್ಟೇಜ್ ಮೇಲೆ ಕರ್ಸ್ಬಿಟ್ಟು ಫಸ್ಟ್ ಫುಲ್ ಬಿಲ್ಡಪ್ ಕೊಟ್ಟು ಕರ್ಸಿರ್ತಾರೆ. ಆಮೇಲೆ ಸಂತು ಅಣ್ಣ ಒಳ್ಳೇದಾಗ್ಲಿ ಅಂತಾರೆ. ಈ ಅಣ್ಣ ಅಂದಾಗ ಒಂಥರ ಬೇಜಾರಾಗತ್ತೆ. ಇರ್ಲಿ ಬಿಡಿ, ಹೋಗ್ಲಿ. ಥ್ಯಾಂಕ್ ಯು. ಇನ್ನ ಮಿಕ್ಕಿದ್ ಏನೇ ಇದ್ರು ಈ ಒಂದು ಪಿಕ್ಚರ್ ನ ನೃತ್ಯ ನಿರ್ದೇಶಕರಾದಂತ ನಮ್ಮ ಧನು ಅಣ್ಣವ್ರು ಮಾತಾಡ್ತಾರೆ. ಅವ್ರು ಮಾತಾಡೋ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಅವ್ರು ಮಾತಾಡೋ ಒಂದೊಂದು ಮಾತುನು ತುಂಬಾ ಫಾಸ್ಟ್ ಆಗಿರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.